ಶಮಿ ನೀನ್ ಯಾರಿಗೆ ಕಾಯ್ತಿರ್ತೀಯ ಆದಿ? ನಾನು ಯಾರಿಗೆ ಕಾಯ್ತಿರ್ತೀನಿ? ಒಳಗೆ ಯಾರಿದ್ದಾರೆ? ಜಾನು, ಇದೊಂದು ಸ್ವಲ್ಪ ಸರಿ ಮಾಡು. ಕೇಳಿಸ್ಕೊಂಡ್ಯಾ? ಅದು ಲಕ್ಷ್ಮಿ ಆಂಟಿ, ನಮ್ಮ ತಾತನ ತಂಗಿ ಅಂತೆ. ಅವ್ರ ಫ್ಯಾಮಿಲಿ ಇದ್ದಾರೆ. ಅದು ಬಿಡು, ನೀನು ಇಲ್ಲಿ ಯಾವಾಗ? ಐ ಮೀನ್ ವಾಟ್ ಎ ಸರ್ಪ್ರೈಸ್. ಇವಳು ಏನಾದರೂ 1 ಸೆಕೆಂಡ್ ಮೊದಲೇ ಬಂದಿದ್ರು ಏನೇನಾಗೋಗಿರೋದು. ಶಮಿ, ನಾವು ಆ ಕಡೆ ಹೋಗಿ ಮಾತಾಡೋಣ ಬಾ. ಧರ್ಮ, ಬ್ರೋಕರೇಜ್ಗೆ 2% TDS ಇರುತ್ತೆ. ನಾನು ಅದನ್ನೆಲ್ಲ ನೋಡಿದ್ಬಿಟ್ಟು ತುಂಬ ವರ್ಷ ಆಗ್ಬಿಟ್ಟಿದೆ ಕಣು. ಎಲ್ಲ ದೇವಕಿ ನೋಡ್ಕೊಳ್ಳೋದು. ಈಗ ನಾನೇನಿದ್ರು ಆರ್ಡ್ರ್ ತಗೊಂಬರೋದು ಅಷ್ಟೇ ಕೆಲಸ. ಆದರೂ ಇದನ್ನೆಲ್ಲ ನೀನು ತಿಳ್ಕೊಂಡಿರ್ಬೇಕಪ್ಪ. ತಾತ, ನೀವು ಯಾಕೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀರಾ? ಜಾಸ್ತಿ ಓಡಾಡ್ಕೊಂಡು ಸುಸ್ತು ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ತಾನೆ? ಏನಿಲ್ಲ ಕಣಪ್ಪ, ಒಂದು ಸ್ವಲ್ಪ ಎಕ್ಸಸೈಸ್ ಆಗಲಿ ಅಂತ ಸ್ವಲ್ಪ ಓಡಾಡ್ತಾ ಇದ್ದೀನಿ ಅಷ್ಟೇ. ನರಸಿಂಹ, ಇವನೇ ನಮ್ಮ ಅಮ್ಮು ಗಂಡ ಸಂಜೀವ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಸಂಜೀವ, ಇವನು ನರಸಿಂಹ ಅಂತ ನನ್ನ ಆತ್ಮೀಯ ಸ್ನೇಹಿತ. ಏನು ಮಾಡ್ಕೊಂಡಿದ್ಯಪ್ಪ? ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸರ್, ಗಣಿತ ಪಾಠ ಮಾಡ್ತೀನಿ. ಓಹ್, ಸೂಪರ್ ಅಲ್ಲ. ಧರ್ಮ, ಮನೇಲೇ ಗಣಿತ ಮಿಶ್ರ ಇದ್ದಾರೆ ಅಂದಮೇಲೆ ಲೆಕ್ಕ ಪಕ್ಕನೆ. ಅವನು ಊರ್ಲಿರ್ತಾನೆ, ಇಲ್ಲಿ ಯಾಕೆ ಲೆಕ್ಕ ನೋಡ್ಕೋತಾನೆ? ನೋಡ್ಕೊಳ್ಳಿ ಬಿಡು, ಮಕ್ಕಳ ನಂತರ ಮೊಮ್ಮಕ್ಕಳು ಹಳಿಯಂದ್ರಲ್ವ ನೋಡ್ಕೋಬೇಕಾಗಿರೋದು. ಅಯ್ಯೋ ಹಾಗಲ್ಲ ಸರ್, ಕಾಯಕವೇ ಕೈಲಾಸ. ನನ್ನ ಕೆಲಸದಲ್ಲಿ ನಾನು ಸುಖಿ. ಮಕ್ಳಿಗೆ ಲೆಕ್ಕ ಹೇಳ್ಕೊಡ್ತೀನಿ, ವ್ಯವಹಾರದ ಲೆಕ್ಕ ನೋಡ್ಕೊಳ್ಳೋಷ್ಟು ಬುದ್ಧಿವಂತ ನಾನೇನಲ್ಲ. ಅಲ್ಲಪ್ಪ, ನಿಮ್ಮ ತಾತ ಏನು MBA ಮಾಡಿದಾರ? ಇಲ್ವಲ್ಲ. ನಿಮ್ಮ ತಾತ ಮಾಡ್ತಾ ಇದ್ದಿದ್ದು ಇಟ್ಟಿಗೆ ವ್ಯಾಪಾರ. ನೋಡು, ಈಗ ಮಾಡ್ತಾ ಮಾಡ್ತಾ ದೊಡ್ಡ ವ್ಯವಸ್ಥೆ ಆಗಿಲ್ವಾ? ಹಾಗೆ ಎಲ್ಲದೂ ಹಾಗೇನೆ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ. ಎಲ್ಲ ಗೊತ್ತಿರೋರು ಈ ಮನೇಲಿ ಸಾಕಷ್ಟು ಜನ ಇದ್ದಾರೆ ಸರ್. ಒಳ್ಳೆ ಮಾತುಗಾರ ಕಣೆಯ ನೀನು. ಗುಡ್. ಸರಳ ನೇರ ನಡೆ ನುಡಿ. ಧರ್ಮ, ಒಳ್ಳೆ ಹುಡುಗನಿಗೆ